ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೈನುಶ್ರೀ ಕಿಚನ್ ಆ್ಯಂಡ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ಅರುಣಾಚಲಮ್ಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾನು ರೀಲ್ಸ್ ಓಪನ್ ಮಾಡಿದ್ರೆ ಸಾಕು ಅದೇ ರೀಲ್ಸೇ ಬರ್ತಾಯಿತ್ತು. ಸೊ ನಮ್ಮ ಅಪ್ಪಾಜಿಗೂ ಇದೇ ಥರ ಆಗ್ತಿತ್ತಂತೆ. ಅದಕ್ಕೆ ನಮ್ಮ ಮನಸ್ಸು ತಡೆದೇ ಇವತ್ತು ಅರುಣಾಚಲಮ್ಗೆ ಹೋಗ್ತಾ ಇದ್ದೀವಿ. ಸೊ ನಾವಿಬ್ಬರೇ ಅಲ್ಲ, ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದ್ದೀವಿ. ನಾವು ಬಂಗಾರಪೇಟೆಯಿಂದ ಹೊರಟಿರೋದು. ಸೊ ತಿರುವಣ್ಣಾಮಲೆಗೆ ಇನ್ನೊಂದು 30 ಕಿಲೋಮೀಟರ್ಸ್ ಇದೆ ಅನ್ಬೇಕಾದ್ರೆ ಇಲ್ಲಿ ಕಾರ್ ನಿಲ್ಲಿಸಿದ್ವಿ ಊಟ ಮಾಡೋಣ ಅಂತ. ಸೊ ಮನೆಯಿಂದನೇ ಊಟ ಮಾಡ್ಕೊಂಬತ್ತಿದ್ವಿ, ಚಿತ್ರಾನ್ನ ಬಜ್ಜಿ. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೊರಡೋಣ ಅಂತ. ಸೊ ಇಲ್ಲೊಂದು ಒಳ್ಳೆ ಪ್ಲೇಸ್ ಸಿಕ್ತು. ಇದಾದ ಆ ಕಡೆ ಈ ಕಡೆ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ. ಸೊ ಇಲ್ಲಿ ಊಟ ಮಾಡ್ಕೊಂಡು ಇಲ್ಲಿಂದ ಹೊರಡೋದು. ಮತ್ತೆ ಇಲ್ಲಿಂದ ನಮ್ಮ ವಾಯ್ಸ್ ಇಲ್ಲಿಂದ ಅತ್ತಿಯಲ್ಲ ವೀಡಿಯೋ ತಿಕ್ಕಲ್ದೆ. ಬಿಸಿಲು ತುಂಬ ಇತ್ತು. ಇವಳು ಚಪ್ಪಲಿ ಹಾಕೊಂಡಂಗೆ ಸರ್ಕಸ್ ಮಾಡ್ತಾ ಇದ್ಲು, ಕಾಲು ಸುಡ್ತು ಅಂತ ಮತ್ತೆ ಓಡ್ ಬಂದ್ಲು. ಇವ್ರು ನಮ್ಮ ಅತ್ತೆ ಮಗ ಚಿದ ಅಂತ. ಸೊ ನಮ್ಮ ಅತ್ತೆ ಮಕ್ಕಳಿಬ್ಬರು, ನಮ್ಮ ಆಂಟಿದಿರು, ನಮ್ಮ ತಂಗಿ, ತಮ್ಮ, ನಮ್ಮಪ್ಪ, ನಮ್ಮ ವೈನು ಹೊರಟಿರೋದು. ಇಷ್ಟೇ ಫ್ಯಾಮ್ಲಿ ಇವತ್ತು. ಇಲ್ಲಿ ಒಂದು 2 o'clock 3 o'clock ಅಷ್ಟೊತ್ತಿಗೆ ರೀಚ್ ಆಗ್ತೀವಿ. ಇಲ್ಲಿ ಊಟ ಮಾಡ್ಕೊಂಡೆಲ್ಲ ಹೊರಡೋಷ್ಟರಲ್ಲಿ ಯಾವುದೋ ತೋಟ ಅಂತೂ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ಈ ಬಿಸಿಲಿಗೂ ಈ ಥರ ತಣ್ಣಗಿರೋ ಪ್ಲೇಸ್ ಸಿಕ್ಕಿತ್ತು ನಮಗೆ, ಚೆನ್ನಾಗಿದೆ. ಇನ್ನೇನು ಊಟ ಮುಗಿಸ್ಕೊಂಡು ಹೊರಟ್ವಿ. ಇನ್ನೇನು ಹತ್ತತ್ರ ರೀಚ್ ಆಗ್ತಿದ್ದೀವಿ ಅನಿಸುತ್ತೆ. ಸುತ್ತಮುತ್ತ ಒಳ್ಳೆ ಕ್ಲೈಮೇಟ್ ಇತ್ತು. ಬಿಸಿಲು ಕಮ್ಮಿ ಆಗ್ತಾ ನೋಡೋಕೆ ತುಂಬ ಚೆನ್ನಾಗಿತ್ತು. ಇನ್ನೇನು ತಿರುವಣ್ಣಾಮಲೆ ರೀಚ್ ಆಗ್ತೀವಿ. ಇದು ಅನ್ಪ್ಲಾನ್ಡ್ ಟ್ರಿಪ್ಪು, ಅಂದರೆ ಅಲ್ಲೇನು ರೂಮ್ಸ್ ಬಗ್ಗೆ ಅದು ಇದು ಏನೂ ತಿಳ್ಕೊಂಡಿಲ್ಲ, ಹಂಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಏನಂದರೆ ಇವತ್ತು ಹುಣ್ಣಿಮೆ ದಿನ ಹೋಗ್ತಾ ಇದ್ದೀವಿ. ಹೋಗ್ತಾ ಮುಂದಕ್ಕೆ ಇದೆಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಹೋಗಿ ಬಂದಮೇಲೆ ಗೊತ್ತಾಗಿದ್ದು. ಸೊ ಅಲ್ಲಿ ಹುಣ್ಣಿಮೆ ಇರೋದ್ರಿಂದ ಯಾರನ್ನೂ ಒಳಗಡೆ ಅಂದರೆ ವೆಹಿಕಲ್ಸ್ನ ಒಳಗಡೆ ಬಿಡ್ತಾ ಇಲ್ಲ ರಾಜಗೋಪುರದ ಹತ್ರ. ಸೊ ಅಲ್ಲೇ ಒಂದು ಕಾರ್ ಪಾರ್ಕಿಂಗ್ ಇದೆ, ಪ್ರೈವೇಟು. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇದ್ದೀರಲ್ವ, ಇದು ರಾಜಗೋಪುರ. ಅಲ್ಲಿಂದ ಪಾರ್ಕಿಂಗಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಆಟೋಗೆ ಒಂದು 9 ಮೆಂಬರ್ಸ್ ಹೋಗಿದ್ವಿ. ಸೊ ಇಷ್ಟು ಜನಕ್ಕೆ 600 ಏನೋ ಸಮಥಿಂಗ್ ತೊಗೊಂಡಿದ್ರು. ಫುಲ್ಲು ಒಂಥರ ಡಿಮ್ಯಾಂಡ್ ಮಾಡ್ತಾರೆ ದುಡ್ಡು. ಸೊ ನೋಡ್ಕೊಂಬನ್ನಿ ಮುಂದಕ್ಕೆ ಬರೋರು. ಇಲ್ಲಿಗೆ ಬಂದ ತಕ್ಷಣ ಅಂದರೆ ಜನ ಫುಲ್ಲು ಒಳ್ಳೆ ಜಾತ್ರೆ ಥರ ಐತೆ, ಅಷ್ಟು ಜನ ಇದ್ದಾರೆ ಇಲ್ಲಿ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟೊಂದು ಜನ ಇರ್ತಾರೆ ಇವತ್ತು ಅಂತ. ನಾವು ಹುಣ್ಣಿಮೆ ದಿನವೇ ಹೋಗಬೇಕು, ಒಳ್ಳೆಯದು ರೀಲ್ಸಲ್ಲೆಲ್ಲ ನೋಡಿ ಒಳ್ಳೆಯದು ಅಂತ ಬಂದರೆ ಇವತ್ತು ಫುಲ್ಲು ಜನ ಇದ್ದರು. ಬಟ್ ಇಲ್ಲಿ ನಿಂತಿದ್ದೀವಿ. ನಮ್ಮ ಚಿದನ್ ತಮ್ಮವರೆಲ್ಲ ರೂಮ್ಸು ಕೇಳ್ಕೊಂಬರೋಕ್ಕೆ ಹೋಗಿದ್ದಾರೆ. ಅಟ್ಲೀಸ್ಟ್ ಲಾಕರ್ ಸಿಕ್ಕಿದ್ರು ಪರವಾಗಿಲ್ಲ ಅಂತ. ಅಷ್ಟರಲ್ಲಿ ನಮ್ಮ ವೈನು ಇಲ್ಲಿ ಸಿಕ್ಕಿದ ಗ್ಯಾಪಲ್ಲಿ ಒಬ್ಬ ಫ್ರೆಂಡ್ ಮಾಡ್ಕೊಂಡ್ಬಿಟ್ಲು. ಯಾರೋ ಇವರು ಆಂಧ್ರದವರೇ ಅನಿಸುತ್ತೆ, ಮಾತಾಡ್ತಾ ಇದ್ರು. ಅವರು ಯಾರಿಗೋ ವೇಟ್ ಮಾಡ್ತಾಯಿದ್ರು. ಸೊ ಇಲ್ಲಿ ನಮ್ಮ ವೈನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ಲು. ನನಗೆ ಇವಳದೇ ದೊಡ್ಡ ಚಿಂತೆ ಆಗಿದೆ. ಏನಪ್ಪ ಅಂತಂದರೆ ಇವಳು ಹೆಂಗೆ ಗಿರಿ ಪ್ರದಕ್ಷಿಣೆ ಮಾಡ್ತಾಳೋ, ಇವಳು ಹೆಂಗೆ ಸುಧಾರಿಸೋದು ಅಂತಲೇ ನಂಗೆ ಗೊತ್ತಿಲ್ಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಫುಲ್ ಜನ ಇದ್ದಾರೆ. ಅದೇನಂದರೆ ಹೋಗೋ ರೂಟು ಒಂದೇ, ಬರೋ ರೂಟು ಒಂದೇ, ಹಂಗಾಗಿ ಫುಲ್ಲು ಜನ ಮುಂದಕ್ಕೆ ಹೋಗೋಕ್ಕೆ ಅಷ್ಟು ಕಷ್ಟ ಆಗ್ತಾಯಿದೆ, ಅಷ್ಟು ಜನ ಇದ್ದಾರೆ. ಇದೇನಪ್ಪ ಅಂತಂದರೆ ಸ್ಟಾರ್ಟಿಂಗ್ಗೆ ಇಂದ್ರಲಿಂಗಂ ಬರುತ್ತೆ. ಸೊ ಅಲ್ಲಿಗೆ ಈ ಕಡೆ ಸೈಡೆಲ್ಲ ಹೋಗ್ತಾ ಇದ್ದಾರೆ ಆಗಲೇ ಗಿರಿ ಪ್ರದಕ್ಷಿಣೆಗೆ. ಹುಣ್ಣಿಮೆ ದಿನ ಏನಪ್ಪ ಅಂತಂದರೆ ನೋಡ್ತಿದ್ದೀರ ಅಲ್ವಾ, ಆಲ್ಮೋಸ್ಟ್ ಒಂದೊಂದು ಲಿಂಗ ದರ್ಶನ ಮಾಡೋದಕ್ಕೆ 1 ಕಿಲೋಮೀಟ್ರ್ ತನಕ ಕ್ಯೂ ನಿಂತಿದ್ದಾರೆ ಆಲ್ಮೋಸ್ಟು. ನನಗಂತೂ ತಲೆ ಕೆಟ್ಟೋಯ್ತು, ಇಷ್ಟು ಕ್ಯೂ ದಾಟ್ಕೊಂಡು ಹೆಂಗಪ್ಪ ಹೋಗೋದು ಇವತ್ತು ಅಂತ ನನಗೆ ಭಯ ಆಗೋಯ್ತು. ಸೊ ಹೆಂಗೋ ನನ್ನ ತಮ್ಮ ನಮ್ಮ ಚಿದವರೆಲ್ಲ ಇರೋಷ್ಟರಲ್ಲಿ ವೈನು ಎತ್ಕೊತಾರೆ ಅನ್ನೋದು ಒಂದು ಧೈರ್ಯ ಇತ್ತು. ಸೊ ಅದಕ್ಕೆ ಹೋಗ್ತಾ ಇದ್ವಿ ಒಳಗಡೆ. ಫುಲ್ಲು ಜನ ಇದ್ದಾರೆ. ಇಲ್ಲಿ ಒಂದೊಂದು ಲಿಂಗದ ಹತ್ರ ನಾವು ದರ್ಶನ ಪಡ್ಕೊಂಡಾಗ ಒಂದೊಂದು ರಾಜಗೋಪುರ ಕಾಣಿಸುತ್ತಂತೆ, ನಾವು ಅದನ್ನು ನೋಡಬೇಕು. ಸೊ ಇಲ್ಲಿ ಹೋಗ್ಬೇಕಾದ್ರೆ ಮ್ಯಾಪ್ ಬೇರೆ ಹಾಕಿರ್ತಾರೆ, ನಾವು ಎಲ್ಲೆಲ್ಲಿದ್ದೀವಿ, ಯಾವ ಲಿಂಗದ ಹತ್ರ ಹೋದರೆ ನಾವು ಎಲ್ಲೆಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಇಲ್ಲೆಲ್ಲ ಹೋಗ್ತಾ ಇದ್ದಾರೆ. ಸೊ ಸ್ಟಾರ್ಟ್ ಮಾಡೋಣ ನಾನು ಗಿರಿ ಪ್ರದಕ್ಷಿಣೆ.
ಸೊ ನಮ್ಮ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಆಗಿದ್ದು ರಾಜಗೋಪುರದಿಂದ. ಅಲ್ಲಿ ಕಾಯಿ ಹೊಡೆದು ಕರ್ಪೂರ ಹಚ್ಚಿ ಎಡಗಡೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಸ್ಟಾರ್ಟ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಜನ ಇದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು ಜನನ ಇವತ್ತು ಪ್ರದಕ್ಷಿಣೆಯಲ್ಲಿ ಇರ್ತಾರೆ ಅಂತ. ನಮ್ಮಮ್ಮ ನೋಡಿದ್ರೆ ಅಷ್ಟೊಂದು ಜನ ಯಾರೂ ಇರಲ್ಲ, ನೈಟು ತೆಂಗಪ್ಪ ಗಿರಿ ಪ್ರದಕ್ಷಿಣೆ ಅಂತಂದರು. ನಮ್ಮಮ್ಮ ನೋಡಿ ಫುಲ್ ಶಾಕ್ ಆಗ್ತಾಯಿದ್ರು, ಏನು ಇಷ್ಟೊಂದು ಜನ ಇದ್ದಾರೆ ಅಂತ. ಫುಲ್ ಮೂನು ಸಖತ್ತಾಗಿ ಕಾಣಿಸ್ತಾ ಇತ್ತು, ನೋಡಿದ್ರಲ್ವ ವಿಡಿಯೋ ಕ್ಲಿಪ್ಪು. ಸೊ ಇದು ರಮಣಾಶ್ರಮ. ಸೊ ಒಳಗಡೆ ಹೋಗಿ ನೋಡ್ಕೊಂಬಂದ್ವಿ, ಬಟ್ ಅಲ್ಲಿ ವೀಡಿಯೋ ಅಲೋ ಇಲ್ಲ, ಅದಕ್ಕೆ ವೀಡಿಯೋ ಮಾಡಿಲ್ಲ. ಸೊ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ. ಒಂದು ಕಡೆ ತುಂಬ ಖುಷಿ ಆಗ್ತಾಯಿದೆ. ಫುಲ್ ಸ್ಟಾರ್ಟಿಂಗಲ್ಲಿ ಜೋಶಲ್ಲೇ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಪ್ರತಿಯೊಂದು ಲಿಂಗ ದರ್ಶನ ಮಾಡ್ಕೊಬೇಕಾದ್ರೂ ವಿಭೂತಿ ಕೊಡ್ತಾಯಿದ್ರು. ಸೊ ಆಲ್ರೆಡಿ ನಾವು ಫುಲ್ ಟೈರ್ಡ್ ಆಗಿದ್ದೀವಿ. ಅಲ್ಲಿಂದ ಜರ್ನಿ ಮಾಡ್ಕೊಂಬಂದು ಬಂದಿದ್ದೇನೆ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಪ್ರತಿಯೊಂದು ಕಡೆನೂ ಸ್ಟಾಲ್ಸ್ ಮಾಡಿದ್ದಾರೆ, ಅಂದರೆ ಫ್ರೀ ಊಟ ಮಾಡಿದ್ದಾರೆ, ಅನ್ನದಾನ ಮಾಡ್ತಿದ್ದಾರೆ. ಸೊ ಬೇಕಾದ್ರೆ ಅಲ್ಲೋಗಿ ಊಟ ಮಾಡ್ಬೋದು. ಒಂದು ಪ್ರೈವೇಟ್ ಸ್ಟಾಲ್ಸು ಇದ್ದಾವೆ, ಅಲ್ಲೂ ಊಟ ಮಾಡ್ಬೋದು. ಊಟ ತಿಂಡಿದೇನು ತೊಂದರೆ ಇಲ್ಲ, ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಹೋಗ್ತಾ ಕೆಲವೊಂದು ಮಸಾಜರ್ಸ್ ಬರುತ್ತೆ, ಇಲ್ಲಿ ಮಸಾಜ್ ಸರ್ವಿಸ್ ಸಿಗುತ್ತೆ ಅಲ್ಲಿ. ಸೊ ಏನಪ್ಪ ಅಂತಂದರೆ ಅದ್ರ ನಮ್ಮ ಪಕ್ಕದಲ್ಲಿ ನಡ್ಕೊಂಬರ್ತಾ ಇದ್ದವ್ರು ಹೇಳಿದ್ರು, ನಾವು ಲಾಸ್ಟ್ ಟೈಮ್ ಈ ಥರ ತೊಗೊಂಡಿದ್ವಿ ಆ ಸರ್ವಿಸು, ಬಟ್ ಆ ಕ್ಷಣಕ್ಕೆ ಪೇಯ್ನ್ ರಿಲೀಫ್ ಆಗುತ್ತೆ, ಮತ್ತೆ ನಡಿಬೇಕಾದ್ರೆ ಇನ್ನೂ ಜಾಸ್ತಿ ಪೇಯ್ನ್ ಆಗುತ್ತೆ ಅಂತ. ಸೊ ಅದಕ್ಕೆ ನಾವು ಅದನ್ನೇನು ಟ್ರೈ ಮಾಡಲಿಲ್ಲ, ಹಾಗೆ ಮುಂದಕ್ಕೆ ಹೋಗ್ತಾ ಇದ್ವಿ. ಇಲ್ಲಿ ಹೋಗ್ತಾ ದಾರಿಲಿ ಒಂದು ಟೆಂಪಲ್ ಸಿಕ್ತು ಇಲ್ಲಿ. ಸೊ ಅಲ್ಲಿ ನಮ್ಮ ವೈನ ಆಗಲೇ ಮಲ್ಕೊಂಡಿದ್ಲು, ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲಿ ಸುಧಾರಿಸ್ಕೊಳ್ಳೋಣ ಅಂತ ಇಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ. ಸೊ ಏನಪ್ಪ ಅಂತಂದರೆ ಇವರೆಲ್ಲ ನನ್ನ ತಮ್ಮ ಇವರೆಲ್ಲ ಯಾರು ಇಲ್ಲ ಅಂದಿದ್ರೆ ನನಗೆ ಈ ಗಿರಿ ಪ್ರದಕ್ಷಿಣೆ ತುಂಬ ಟಫ್ ಆಗೋಗಿರೋದು, ಅವ್ರು ಇರೋದ್ರಿಂದ ಬೆಟರು. ಸೊ ಇಲ್ಲಿ ಮೋಕ್ಷ ಮಾರ್ಗ ನೋಡಿದಿರಲ್ವ, ಸೊ ಅದನ್ನು ಒಂದು ಹೋಗೋಣ ಅಂತ ಬಂದರೆ ಒಂದು ಹತ್ತತ್ರ 3-4 ಕಿಲೋಮೀಟ್ರಷ್ಟು ಕ್ಯೂ ನಿಂತಿದ್ದಾರೆ ಜನ ಅದರಲ್ಲಿ ಬರೋದಕ್ಕೆ. ನಮ್ಮ ಅಪ್ಪ ಇನ್ನು ಆಗಲ್ಲ ಬರ್ರಿ ಅಂತಂದರು. ಸೊ ಅದಕ್ಕೆ ಇದಕ್ಕೆ ನಾವು ಹೋಗಲಿಲ್ಲ ಮೋಕ್ಷ ಮಾರ್ಗಕ್ಕೆ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಅಂತೂ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಇದನ್ನು ಇಲ್ಲಿ ನೋಡಿಕೊಂಡು ಜಸ್ಟ್ ಹೊರಗಡೆ ನೋಡ್ತೀವಿ, ನೋಡಿದ್ರಲ್ವ ಎಷ್ಟು ಜನ ಬರ್ತಾ ಇದ್ದಾರೆ. ಸೊ ಅದಕ್ಕೆ ಆಗಲಿಲ್ಲ, ಅದು ಬೇರೆ ನಮ್ಮ ಬೈಲು ಮಲಗಿದ್ಲು, ಅದಕ್ಕೆ ಸುಮ್ಮನೆ ಮಲಗಿದ್ವಿ. ಸೊ ಫೈನಲಿ ಅಷ್ಟು ದೂರದಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ವ, ನಾವೇನು ಹತ್ರ ಬರ್ತಾ ಇದ್ದೀವಿ. ಇನ್ನೂ ಒಂದು 2 ಕಿಲೋಮೀಟರ್ಸ್ ಇದೆ ಅಂತ ಹೇಳಿದ್ರು ಇಲ್ಲಿಂದ. ಸೊ ಇನ್ನೇನು ನಿಯರ್ ಬಂದುಬಿಟ್ವಿ ರಾಜಗೋಪುರದ ಹತ್ರ. ಆ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಿರೋದು ಕ್ಯೂ ಸಿಸ್ಟಮು. ಸೊ ನಾಳೆ ಬೆಳಗ್ಗೆ 5 ಗಂಟೆ ದರ್ಶನ ಅಂತಂದರೆ ಈಗಲಿಂದನೇ ಅಲ್ಲಿ 9 ಗಂಟೆಗೆ ಬಂದು ಮಲಗಿದ್ದಾರೆ ಅಲ್ಲಿ, ಅಷ್ಟು ರಶ್ ಇತ್ತಂತೆ ಹೊತ್ತು ಹುಣ್ಣಿಮೆ ದಿನ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇದೇ ರಾಜಗೋಪುರ ತಿರುವಣ್ಣಾಮಲೈ ದೇವಸ್ಥಾನದ್ದು. ಇಲ್ಲಿ ಬಂದಿದ ತಕ್ಷಣ ನನ್ನ ಮೈಂಡ್ ಬ್ಲಾಕ್ ಆಗೋಯಿತು, ಅಷ್ಟು ಖುಷಿ ಆಯಿತು ಇಲ್ಲಿ ಬಂದು. ಸೊ ಈ ವಿಡಿಯೋ ಕ್ಲಿಪ್ಪು ನಮ್ಮ ಬೈನೂ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಿದ್ದು. ಪಾಪ ಅವಳು ಒಂದು 2-3 ಕಿಲೋಮೀಟ್ರ್ ನಡೆದಿರ್ಬೋದೇನೋ. ನನಗಂತೂ ತುಂಬ ಖುಷಿ ಆಯಿತು ಅವಳು ನೋಡಿ, ಅಷ್ಟು ಸಪೋರ್ಟ್ ಮಾಡಿದ್ಲು ನನಗೆ, ಅಷ್ಟೊಂದೇನು ಹಠ ಮಾಡಲಿಲ್ಲ. ತುಂಬ ಖುಷಿ ಆಯಿತು ಅವಳು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಫುಲ್ ಇಷ್ಟು ಜನ ಇರೋದು. ಇದೊಂದು ಚಿದ ವೀಡಿಯೋ ಮಾಡಿದ್ದೆ, ಇದು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಎಷ್ಟು ಈ ಸಲ ಗಿರಿ ಪ್ರದಕ್ಷಿಣೆಗೆ ಲಕ್ಷಾಂತರ ಜನ ಬಂದಿದ್ರು ಅಂತೆ ಇದು. ಮತ್ತು ನೆಕ್ಸ್ಟು ನಾವು ಬಂದು ನ್ಯೂಸಲ್ಲಿ ನೋಡಿದಾಗ ಗೊತ್ತಾಗಿತ್ತು, ಇಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅಂತ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.